ಸಚಿವರಾದ ಅನ್ನೋರು ಅದು ಹೋಗಿ ಫ್ಯಾಕ್ಟ್ ಚೆಕಿಂಗ್ ಮಾಡಿ ವಿರ್ಚುವಲ್ ರಿಪೋರ್ಟ್ ಕೊಟ್ಟದಕ್ಕೆ ಇವತ್ತು ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಯಾರು ಮೋದಿ ಅವರು ಮತ್ತು ಅಮಿತ್ ಶಾ ಅವರು. ಇವತ್ತು ಯಾಕಂತಂದ್ರೆ ಅವ್ರ ಜನರಿಗಿಂತ ಪ್ರತಿಯೊಂದು ಏರಿಯಾಗಿ ಇರ್ತಾರೆ. ಹಂಗೆ ಇನ್ನು ಜನರಿಗಿಲ್ಲ ಅಂದ್ರೆ ಅವ್ರ ಮೇಲೆ ಯಾಕೆ ಕೇಸ್ ಹಾಕಿ ಇವತ್ತು ಅವ್ರನ್ನ ಯಾಕೆ ಜೈಲಿಗೆ ಕಳಿಸ್ಬೇಕಾಗಿತ್ತು. ಇನ್ನೊಂದು ಪ್ರತಿಯೊಂದನ್ನು ಕೂಡ ಇವತ್ತು ಬಿಜೆಪಿ ಸರ್ಕಾರ ಯಾವಾಗ ಸೋಲ್ತು ಅನ್ನೋದು ಅವಾಗೆಲ್ಲ ಈ ಥರ ಒಂದು ಕ್ರೂರವಾದಂಥ ಹತ್ಯಾಕಾಂಡಗಳನ್ನು, ಈ ರೀತಿಯ ಒಂದು ಕೋರ್ಟ್ ಗಲಭೆಗಳನ್ನು ಕಳಿಸ್ತ ಕೂಡ ಉಡುಪಿ ಕೂಡ ಆ ಕಡೆ ಸೇರಿವೆಲ್ಲ ಅವ್ರ ಪಕ್ಷದಲ್ಲಿರೋಂಥ ಹುಡುಗನ್ನೇ ಅವ್ರ ಕಡೆಯಿಂದನೇ ಅವರೇ ಸಾಯಿಸಿ ಅವರು ಮುಸ್ಲಿಮ್ಸ್ ಮೇಲೆ ಎತ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿ ನಡೀತಿರೋದು ಏನಪ್ಪ ಅಂತಂದರೆ ಅವರ ರಾಜಕೀಯಕ್ಕೆ ಇಲ್ಲಿರೋಂಥ ನಮ್ಮ ಸಾಮಾನ್ಯ ಜನರು, ಅದು ಹಿಂದೂ ಮುಸ್ಲಿಮು ಕ್ರೈಸ್ತರು ಯಾರೇ ಇರಲಿ, ಹಿಂದೂಗಳನ್ನು ಅದರಲ್ಲಿ ಬರೀ ಖುಷಿ ಆಗ್ತಿದ್ದಾರೆ. ಹಂಗಾಗಿ ಈ ಥರ ಒಂದು ರಾಜಕೀಯನ ನಿಲ್ಲಿಸಬೇಕು. ರಾಜಕೀಯಗಳಲ್ಲಿ ಅವ್ರವ್ರ 3 ಜನರೊಳಗೆ ಎತ್ಕೊಳ್ಬೇಕು, ಅವ್ರ ಜೊತೆ ಫೈಟ್ ಮಾಡಬೇಕು, ಗೆಲ್ಲಬೇಕು. ಅದು ಸಾಮಾನ್ಯ ಜನರಿಗೆ ಬರೀ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಏನೊಂದು ಫ್ಯಾಸಿಸಮನ್ನು ತೊಗೊಂಡು ಬರ್ತಾರೆ, ಒಂದು ಸರ್ವಾಧಿಕಾರನ ನಡೆಸ್ಬೇಕಂತ ಅವ್ರೇನು ಅಂದರೆ ಹಿಂದೂ ಧರ್ಮ, ಹಿಂದುತ್ವ ಅಂತ. ಹಿಂದುತ್ವ ಅಂದರೆ ಯಾವ ಹಿಂದುತ್ವ? ಬ್ರಾಹ್ಮಣತೆ ಹಿಂದುತ್ವ. ಹಿಂದೂ ಅಂದರೆ ನಾವೆಲ್ಲ ಹಿಂದೂ ಎಲ್ಲ ಬರಲ್ಲ. ಈಗ ಹಿಂದೂ ಅಂದರೆ ದಲಿತರು ಇವತ್ತು ಕೇರಿಗಳಿಗೆ ಚಪ್ಪಲಿ ಹಾಕೊಂಡು ಹೋಗಿದ್ರು ಅಂತಂದ್ರೆ ಅವ್ರು ಬಟ್ಟೆ ಬಿಚ್ಚಿ ಹೊಡಿತಾರೆ. ಹಂಗಾಗಿ ನಾವೆಲ್ಲ ಹಿಂದೂ ಅಲ್ವಾ ದಲಿತರು? ಈಗ ಬಾವಿಲಿ ನೀರು ಹೋಗಿ ಸೇರ್ತಿದ್ರು ಅನ್ನೋಕ್ಕಾಗಿ ಊರಿಂದ ಹೊರಗಡೆ ಬಹಿಷ್ಕಾರ ಮಾಡೋದು ನೀರು ಬಿಡ್ತಾರೆ. ಹಂಗಾರೆ ಅವರೆಲ್ಲ ಹಿಂದೂ ಅಲ್ವಾ? ಹಿಂದುತ್ವ ಅಂದರೆ ಯಾವುದು ರಾಜ್ಯಗಳು? ಬೇಟಿ ಬಚಾವೋ ಬೇಟಿ ಬಡಾವೋ. ಯಾವುದು ಇವರು ಬೇಟಿ ಬಚಾವೋ, ಯಾವ ಬೇಟಿ ಬಡಾವೋ? ಇವತ್ತು ಮಹಿಳೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡೋರಂಥವ್ರನ್ನ ಇವತ್ತು ಅವ್ರನ್ನ ಸನ್ನಡತೆ ಅಂತೇಳಿ ಹೊರಗಡೆ ಬಿಟ್ಟು ಇವತ್ತು ಹುಲ್ಲಿನ ಹಾಕಿ ತುಂಬ ಮೆರವಣಿಗೆ ಮಾಡ್ತಾರೆ. ಇದು ಯಾವ ಸರ್ಕಾರ, ಯಾವ ಕಡೆ ಹೋಗ್ತಿದೆ ನಮ್ಮ ದೇಶ? ಇವತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ 2 ಕೋಟಿ ಜನ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೇಳಿದ್ರೆ ಪಕೋಡ ಮಾಡಿ ಅಂತ ಹೇಳ್ತಿದ್ರು. ಪಕೋಡ ಮಾಡೋಕೆ ವಿದ್ಯಾರ್ಥಿಗಳು ಇಂಜಿನಿಯರು, ಡಿಗ್ರಿ ಮಾಡಿ, LLB ಮಾಡಿ, ಇದೆಲ್ಲ ಮಾಡಿ ಪಕೋಡ ಮಾಡ್ಬೇಕಾ? ಹಂಗೆ ಮಾಡ್ಬೋದಲ್ಲ ಪಕೋಡ. ನಾವೆಲ್ಲ ಏನು ಎಜುಕೇಷನ್ ಬೇಕಾದ್ರೆ ಪಕೋಡ ಮಾಡಲಿಕ್ಕೆ. ಹಂಗಾಗಿ ಸರ್ ಇಲ್ಲಿ ಏನು ಹೇಳ್ತಿದ್ವಿ ಅಂತಂದರೆ ಇಲ್ಲಿ ಏಕಪಕ್ಷನ ಅವರು ತೀರ್ಮಾನ ಮಾಡಕ್ಕೆ ಹೋಗ್ತಾರೆ. ಅವರು ಆಡಳಿತನೇ ಇರಬೇಕು. ನೆಕ್ಸ್ಟ್ ಇನ್ನು ಯಾವ ವಿರೋಧ ಪಕ್ಷಗಳಲ್ಲಿ ಇರಬಾರ್ದು ಅನ್ನೋದು ಒಂದೇ ಒಂದು ಅವ್ರ ಅಜೆಂಡಾ. ಅದನ್ನು ನಾವು ಒಪ್ಪುತ್ತಾ ಇಲ್ಲ. ನಾವು ಅಂದರೆ ಈ ಪ್ರಗತಿಪರ ಅಂತ ಈ ಸಮಾಜದಲ್ಲಿರುತ್ತೆ ಎಲ್ಲ ಜನರು ಕೂಡ ಇದನ್ನ ಹೋಗ್ತಾ ಇಲ್ಲ. ನಮಗೆ ಸಂವಿಧಾನದ ಅಡಿಯಲ್ಲಿ ಏನು ಬೇಕು, ಸಂವಿಧಾನ ನಾವು ಉಳಿಸ್ಬೇಕು. ಇವತ್ತು ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡ್ತಾರೆ. ಯಾರು ರೀತಿಯಾಗಿ ಅವ್ರು ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡ್ತಾರೆ. ಅಲ್ಲಿ ಯಾರು ಇದ್ದಾರೆ, ಕಮಿಟಿಲಿ ಯಾರಿದ್ದಾರೆ, ಮೊದಲಿದ್ದಂಥವ್ರು ಅಂದರೆ ಈಗಿನವರು ಯಾವ್ಯಾವ ಕ್ಯಾಸ್ಟ್ ಅವ್ರು ಇದ್ದಾರೆ ಆ ಎಜುಕೇಷನ್ ಸಿಸ್ಟಮ್ಗೆ. ಈಗ ಸಂವಿಧಾನ ಚೇಂಜ್ ಮಾಡಕ್ಕೆ ಹೋಗ್ತಿದ್ದಾರೆ. ಇದನ್ನು ಹೆಂಗೆ ಚೇಂಜ್ ಮಾಡ್ತಾರೆ? ಅವರು ಯಾವ ಆಧಾರ ಮೇಲೆ ಚೇಂಜ್ ಮಾಡ್ತಾರೆ? 4 ಕೊಟ್ಬಿಟ್ಟಂದ್ರು ಯಾರು ಇವರು ಅಧಿಕಾರ ಒಂದೇ ಇದ್ದಾರಾ? ಇವ್ರು ಮಾತ್ರನೇ ಅದನ್ನ ಜಾರಿ ಮಾಡೋಕ್ಕಾಗತ್ತಾ? ವಿರೋಧ ಪಕ್ಷಗಳಿದ್ದಾರೆ, ಅಲ್ಲಿ ಚರ್ಚೆ ಮಾಡ್ಬೇಕಲ್ಲ. ಸಂವಿಧಾನದಲ್ಲಿ ಇರಲಿಲ್ಲ, ವಿಧಾನಸೌಧ ಕೂತ್ಕೊಂಡು ಚರ್ಚೆ ಮಾಡ್ಬೇಕಲ್ಲ. ಚರ್ಚೆ ಮಾಡಿ ಒಪ್ಪಿಗೆ ತಗೊಂಡು ಮಾಡ್ತಾನೆ ಮಾಡ್ಬೇಕಲ್ಲ. ಇವತ್ತು ರಾತ್ರಿ ಅವರು 4 ಕೋಟಿ ಜಾರಿ ಮಾಡಿದ್ದಾರೆ. ರೈತರು ವರ್ಷಗಟ್ಟಲೆ ಇವತ್ತು ಅವ್ರಿಗೆ ಹೋರಾಟ ಮಾಡಿ ಎಷ್ಟೋ ಜನ ತ್ಯಾಗ ಪ್ರಾಣ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಏನು ಹೇಳಿದ್ರೆ, ನಿಮಗೆ ಅವ್ರು ವಾಪಸ್ ತಗೊಳ್ತೀವಿ ಕಾನೂನು ಅಂತ ಅವಾಗ ಮಾತಾಡಿದ್ರೆ ಇವತ್ತವರೆಗೂ ಕೂಡ ಅವ್ರನ್ನು ವಾಪಸ್ ತಗೊಂಡಿಲ್ಲ. ರೈತರ ಆಸೆಗಳನ್ನ ಈಡೇರಿಸಿಲ್ಲ. ಒಂದು ವಿಚಾರ, ಇವತ್ತು ಎಲ್ಲ ಕೂಡ ಕಾಲೇಜು, ಸ್ಕೂಲು ಎಲ್ಲ ಪ್ರೈವೇಟ್ ಮಾಡ್ತಿದ್ದಾರೆ. ಕಂಪ್ನಿಗಳು ಕೂಡ ಪ್ರೈವೇಟ್ ಮಾಡ್ತಿದ್ದಾರೆ. ಇವತ್ತು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ? ಇವತ್ತು ನಮ್ಮ GST ಜಾಸ್ತಿ ಮಾಡಿದ್ದಾರೆ. ಬೇಳೆ ತಗೊಳ್ಳಿ, ಎಣ್ಣೆ ತಗೊಳ್ಳಿ ಸರ್, ಎಷ್ಟು ರೇಟ್ ಇದೆ? ಟೊಮೆಟೊ ತಗೊಳ್ಳಿ ಎಷ್ಟು ಇದೆ? ಈ GST ಎಷ್ಟು ತಗೊಳ್ತಿದ್ದಾರೆ? ಆದಾನಿ ಅಂಬಾನಿಗಳ ಸಾಲಗಳನ್ನು ತೀರಿಸಲಿಕ್ಕೆ ನಮ್ಮ ಹತ್ರ ತೆರಿಗೆಗಳನ್ನು ತಗೊಳ್ತಿದ್ದಾರೆ. ಇದನ್ನು ನಾವು ಯಾಕೆ ಕಟ್ಟಬೇಕು? ನಮ್ಮ ತೆರಿಗೆಯಿಂದ ಅವ್ರನ್ನ ಈಗ ಆದಾನಿ ಅಂಬಾನಿ ಯಾಕೆ ಸಪೋರ್ಟ್ ಮಾಡಬೇಕು? ಇವತ್ತು ಕೇಜ್ರಿವಾಲ್ ಅವ್ರನ್ನ ಒಳಗಿಟ್ಟಿದ್ದಾರಂದ್ರೆ ಈ ED ಬಗ್ಗೆ ಪ್ರತಿಯೊಂದು ಕೂಡ ಹೊರಗೆ ಬರುತ್ತೆ. ಅವ್ರು ಇದ್ದಂಥ ನೀವು ಬಂಡವಾಳ ಎಲ್ಲ ಹೊರಗೆ ಹೋಗುತ್ತೆ. ಹಂಗಾಗಿ ನೀವು ಎಲೆಕ್ಷನಲ್ಲಿ ನೀವು ಹೊರಗಿರಬಾರ್ದು. ಹೊರಗಿದ್ರೆ ನಾವು ಎಲೆಕ್ಷನ್ ಸೋಲೋದಂತೂ ಖಚಿತ ಅಂತ ಅವ್ರು 100 ಗೊತ್ತಿದ್ದು ಇವತ್ತು ಕೇಜ್ರಿವಾಲ್ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಹಂಗಾಗಿ ಇವ್ರು ಬಂಡವಾಳ ಯಾರ್ಯಾರು ಟ್ರೈನಿಂಗ್ ಇರ್ತಾರಂತ ಯಾರಿಗೆ ಗೊತ್ತಾಗ್ತೋ ಅವ್ರನ್ನೆಲ್ಲರೂ ಇವತ್ತು ಅರೆಸ್ಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಇವರು ತರ್ತಾರಂಥದ್ದು ಎಲ್ಲರೂ ಕೂಡ ಜನರಿಗೆ ಹೇಳೋದೊಂದು ಮಾಡೋದೊಂದು. ಈ ಒಂದು ಏನು ಗೋಸಂತಿ ಥರ ಕೆಲಸ ಮಾಡೋದನ್ನ ಫಸ್ಟ್ ನಿಲ್ಲಿಸಬೇಕು. ಇದನ್ನು ನಾವು ವಿರೋಧಿಸ್ತಿದ್ದೀವಿ. ಹಂಗಾಗಿ ಇದು ಜನಪರ ಒಂದು ಸಂಘಟನೆ, ಜನಪರವಾಗಿರುವಂಥ ಒಂದು ಅಧಿಕಾರಕ್ಕೆ ಬರಬೇಕಂತ ಕಾಂಗ್ರೆಸ್ಗೆ ನಾವು ಅಂದರೆ ನಾವು ಇದು ಬೇರೆ ಅವ್ರು ಎದುರಿಸುವಂಥ ಪಾರ್ಟಿ ಯಾವುದಿಲ್ಲ. ಕಾಂಗ್ರೆಸ್ಸಿಗೆ ಅವ್ರು